ನಮಸ್ತೆ, ಸವಿತಾ ಜಗದಾಳ್ ಮತ್ತೆ ನಿಮ್ಮ ಎದುರುಗಡೆ ಇವತ್ತು ನಾ ಇದ್ರುವಂಥದ್ದು ಬಾಗೋಜಿ ಕೊಪ್ಪ ಅಲ್ರಿ, ಹಿರೇಕೊಪ್ಪ. ಯಾವ್ದು ಬರ್ತಾರೆ ತಾಲೂಕು ಡಿಸ್ಟಿಕ್? ರಾಮದುರ್ಗ ತಾಲೂಕು ರೀ. ಹಾಂ ರೀ, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಹಿರೇಕೊಪ್ಪ ಗ್ರಾಮದಲ್ಲಿ ಅದೀನಿ. ಇವತ್ತು ನಮ್ಮ ಸಹೋದ್ಯೋಗಿ ಒಬ್ಬರು ಮಲ್ಲಣ್ಣ ನಾಯ್ಕರ್ ಸರ್ ಅಂತೇಳಿ ಈ ಒಂದು ರೈತರಿಗೆ ಹಿರೇಕೊಪ್ಪದಲ್ಲಿ ಪ್ರಾಡಕ್ಟನ್ನು ನಮ್ಮ ಸಜೆಷನ್ ಮೇರೆಗೆ ಬಂದು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಕೊಟ್ಟಿದ್ರು. ರಿಸಲ್ಟ್ ಹೆಂಗೆ ಅನಿಸ್ಯದ ಅಂತೇಳಿ ಇವತ್ತು ರೈತರ ಜೊತೆ ಮಾತಾಡ್ಕೊಂಡು ಬರೋನು. ಇದು ಒಂದೇ ಪ್ಲಾಟ್ ಅಲ್ಲ, ರೈತರು ಈ ಮೂರು, ಇದು ಒಂದು 4ನೇ ಪ್ಲಾಟ್ ಇವತ್ತು ಈಗ ಅಡ್ಡಾಡಿ ಬಂದಿದ್ದು. ಪ್ರತಿ ಒಂದು ಪ್ಲಾಟ್ದಾಗೂ ಕೂಡ ರಿಸಲ್ಟ್ ಯಾವ ರೀತಿ ಐತಿ ಅಂತೇಳಿ ನಾ ಹೇಳೋದು ಬೇಡ, ರೈತರನ್ನ ಕೇಳ್ಕೊಂಡು ಬರೋನು. ನಮಸ್ಕಾರ ರೀ. ನಮಸ್ಕಾರ. ನಿಮ್ದು ಹೆಸರ ಅಡ್ಡ ಹೆಸರ ಹೇಳ್ರಿ. ರಾಜೇಶ್ ಸಾಬ್ ಮೀರಾ ಸಾಬ್ ಮಕ್ತೂರ್ನವ್ರು. ನಮ್ಮದು ಸರ್ ಬಂದಿದ್ರಿ ನಿಮ್ಮ ಕಡೆ? ಸರ್ ಬಂದಿದ್ರಿ. ಇದನ್ನ ನಾವು ಕಬ್ಬು ಹಚ್ಚ ಕಡೆ ಮೊದಲು ಹಚ್ಚಿದ್ವಿ. ಹಚ್ಚಗಬ್ಬ ಐತ್ರಿ ಹಚ್ಚ ಕಡೆ ಹಚ್ಚಿದ್ವಿ ರೀ. ಹಚ್ಚಿದ ಪೆಟ್ಟಿಗೆನ ಅವ್ರ ಒಂದಿಟ್ಟು ನಾಟಿತ್ತು ರೀ. ಆಗ ಬಂದವ್ರು ಗಂಟು ಬಿದ್ದರು ನಮಗೆ. ನಮ್ಗೆ ಇದ್ರ ಮೇಲೆ ನಂಬಿಕೆ ಬರಲೇ ಇಲ್ರಿ. ಈಗಾಗಲೇ 2 ವರ್ಷದಿಂದ ಮಾಡಿದ್ದೀನಿ. ಒಬ್ರು ತಂದು ಕೊಟ್ಟಿದ್ದು ರೀ. ಅದ ರಿಜೆಕ್ಟ್ ಆರ್ಗ್ಯಾನಿಕ್ ಮಾಡಿದ್ರಿ. ಅದು ಎಲ್ಲೂ ಆರ್ಗ್ಯಾನಿಕ್ ತಂದು ಕೊಟ್ಟರು. ಒಬ್ರು ತಂದು ಕೊಟ್ಟಿದ್ರಿ, ಆಗ ನೀವು ಮಾಡಿದ್ರಿ. ಇಲ್ಲಿ ಹೊಲ್ಮುಟ ತಂದು ಕೊಡೋರು ಅವರು. ಒಂದು ತಂದು ಕೊಟ್ಟು ಸತ್ತು ಒಂದು 3,000 4,000 ಮಾಡ್ತಿದ್ರಿ. ನಾವು ಹೇಳಿದಾಗ ಮಾಡಿದ್ರಿ. ಅದು ರಿಜೆಕ್ಟ್ ನಮಗೆ ಸರಿ ಬರ್ಲಾರ್ದ ಇವ್ರಿಗೂ ಬೇಡ ಅಂದಿದ್ರು. ನಾವು ಮಾಡೋದಿಲ್ಲ ಬೇಡ್ರಿ, ಇದನ್ನ ನಾವು ಇದನ್ನ ಸರ್ಕಾರಕ್ಕೆ ಹೋಗ್ಬೇಕು ಅಂದಿರು. ಇಲ್ರಿ ನೋಡ್ರಿ ಅದ ನೀವು ಮಾಡ್ರಿ ಆನಂತರ ಹೇಳ್ರಿ ಅದು ಗಂಟ ಬಿಡ್ತದೆ. ಗಂಟು ಬಿಡತ್ಲಿ ಯಾಕಾಗತ್ತೆ ನೋಡಿ ಅಂತೇಳಿ ಮೊದಲಿಗೆ ಬಡ್ಡಿಗೆ ಬಿಡಾಕತ್ತೆ ಕೊಟ್ಟಿದ್ರು. ಅದು ಈಗ ಅದ್ರ ಮೇಲೆ ನಮಗೆ ರಿಪೋರ್ಟ್ ಸರಿ ಅನ್ಸೈತಿ. ಏನು ವ್ಯತ್ಯಾಸ ಬಂದಿದ್ರಿ ಡ್ರಿಂಚಿಂಗ್ ಮಾಡದ್ಮೇಲೆ? ನಮ್ದು ಹೋದ ಸಲಾಕಿಂತ ಮರಿ ಹಚ್ಬೇಕು. ಹೋದ ಸಲಾಕಿನ 3ನೇ ಕುಳೆ ಅಂದ್ರೂ ಮರಿ ಹಚ್ಕೊತದ. ಬೆಳವಣಿಗೆ ಒಳಗೆ ಹೆಂಗೆ ಹೋದ ಸಲಕಿನ ಕಲರ್ ಚಲೋ ಐತಿ, ಬೆಳವಣಿಗೆ ಚಲೋ ಐತಿ. ಹೋದ ಸಲಕಿನ ಮರಿನೂ ಚಲೋ ಐತಿ. 3ನೇ ಕುಳೆ ಅಂದ್ರೆ ಇನ್ನ ಗೊಬ್ಬರನೂ ಕೊಟ್ಟಿಲ್ಲ, ಸ್ಪ್ರೇನೂ ಕೊಟ್ಟಿಲ್ಲ. ಈಗ ಜಸ್ಟ್ ಬರೀ ಒಂದು ಡ್ರಿಂಚಿಂಗ್ ಕೊಟ್ಟಾರ. ಅದಕ್ಕೆ ರೈತರಂತೂ ಇಷ್ಟು ಖುಷಿ ಅದಾರ. ಆದ್ರೆ ಮರಿಗಳ ಸಂಖ್ಯೆ ಹೆಂಗೆ ಬಂದದ 3ನೇ ಕುಳೆ ಇದ್ರು ಕೂಡ ಅಂತೇಳಿ ಒಂದು ಸ್ವಲ್ಪ ನೋಡ್ಕೊಂಡು ಬರನ್ರಿ. ಮರಿಗಳ ಸಂಖ್ಯೆ ಅಂತ ಬಂದಾಗ ಪ್ರತಿಯೊಂದು ಪ್ಲಾಟ್ ಕೂಡ ಅಡ್ಡಾಡಿ ನೋಡಿನ್ರಿ. ನೀವು ನೋಡ್ಬೋದು 1 2 3 4 5 6 7 8 9 10 ಮರಿಗಳದಾವ. ನಾನು ಚಲೋತ್ನಾಗ ಗ್ರೋತ್ ಬಂದಿದ್ದಂತೇಳಿ ನೋಡಿಲ್ಲ. ಕೈಯಾಗ ಸಿಕ್ಕಿರುವಂಥ ಒಂದು ಗದಿ ಎಣಿಸಿರುವಂಥದ್ದು 10 ಮರಿಗಳ ಸಂಖ್ಯೆ ಅದಾವ. ಪ್ರತಿ ಒಂದು ಮರಿ ಏನಪ್ಪ ಅದಂದ್ರೆ ಸಿಕ್ಕಾಪಟ್ಟೆ ದಾಡಿಸಿ ಅದಾವ, ಚಲೋ ಅದಾವ, ಹೆಲ್ದಿ ಅದಾವ ಮರಿಗಳು. ಈ ನಾಳೆ ಬೇಸಿಗೆ ಬಂದರೂ ಕೂಡ ಮರಿ ಸಾಯಂಗಿಲ್ಲ, ಅಷ್ಟು ಪವರ್ಫುಲ್ ನಾಟಿಗೆ ಬಂದದ. ಜಸ್ಟ್ ಬರೀ ಒಂದು ಡ್ರಿಂಚಿಂಗ್ದಾಗ. ಇನ್ನೂ ಒಂದು ಕೇಳೋಕೆ ಇಷ್ಟಪಡ್ತೀನಿ ರೀ. ಬೇರೆ ಒಬ್ರು ಯಾರೋ 2-3 ವರ್ಷ ಹಿಡ್ಕೊಂಡು ಬರ್ತಿದ್ರು, 3-4 ಸಾವಿರ ರೂಪಾಯಿದು ಕೊಟ್ಟು ಹೋಗಿದ್ರು, ನಮ್ಗೆ ರಿಸಲ್ಟ್ ಬರಲಿಲ್ಲ ಅಂತ ಮನಿ ಮಠ ತಂದು ಕೊಟ್ಟು ಹೋಗಿದ್ರು ಅಂತ. ಹಾಂ ರೀ, ಈ ಸಲ ನೀವೇನು ಡ್ರಿಂಚಿಂಗ್ ಕೊಟ್ಟಾರಲ್ರಿ, ಹೇಳ್ಯಾರಲ್ರಿ ನಮ್ಮ ಸರ್, ಅದ್ರದ್ದು ಎಷ್ಟು ಬಂದದ್ರಿ ನಿಮ್ಗೆ ಖರ್ಚು ರೀ? ನಮ್ದು 1 ಎಕರೆಗೆ ರೀ. 1 ಎಕರೆಗೆ ರೀ. ಹಾಂ ರೀ. ಈಗ ಆಚೆ ಕಡೆದಕ್ಕೆ ನೋಡ್ರಿ, ಅದು 2 ಎಕರೆ ಐತಿ ರೀ. ಹ್ಞೂ ರೀ. ಒಂದು 1500 ರೀ. ಹಾಂ ರೀ. 1500 ಹಿಂದಾಡಿ ಏನೋ ಒಂದು ತಂದು ಕೊಟ್ರಿ. 400 1500 400 1900 ರೂಪಾಯಿದಾಗ 2 ಎಕರೆ ಡ್ರಿಂಚ್ ಆಗೈತೆ ರೀ. ನಿಮ್ಗೆ 1900 ರೂಪಾಯಿದಾಗ 2 ಎಕರೆ ಡ್ರಿಂಚಿಂಗ್ ಆಗೈತಿ. ವರ್ಷ 4,000 ರೂಪಾಯಿದು ಯೂಸ್ ಮಾಡ್ತಿದ್ರು ಅವರು. ಅಲ್ಲಿಕಿನಾನು ಇಲ್ಲಿ ಡಬಲ್ ಐತ್ರಿ ರಿಸಲ್ಟ್ ಅಂತೇಳಿ ಹೇಳಕತ್ತಾರ. ಹಾಂ ರೀ. ಮತ್ತು ಇನ್ನೂ ಒಂದು ರೀ, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಏರಿಯಾದೊಳಗನೆ ಗೊಬ್ಬರ ಅಂಗಡಿಯಾಗನೆ ಇದೆಲ್ಲ ಲಿಕ್ವಿಡ್ ಗೊಬ್ಬರ ಸಿಗ್ತದ, ಅಲ್ಲೇ ತಂದು ಅವ್ರು ಯೂಸ್ ಮಾಡ್ಬೋದು. ವಿಸಿಟ್ ನಮ್ದು ಇರ್ತದ. ಈ ಇನ್ನೊಬ್ರಿ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಿಡಿಯೋದ ಮೂಲಕ? ಸರ್, ನನಗೆ ರೀ ಇವ್ರು ಬಂದು ಏನು ನನಗೆ ಕೊಟ್ರೆ, ಇವ್ರು ಅಡ್ಡಾಡಿ ಹೇಳಿದವ್ರು ನನಗೊಂದು 50 ಮಂದಿ ಫೋನ್ ಹಚ್ಚಿ ಕೇಳ್ಯಾರ. ನಿಮ್ಗೆ ಹೆಂಗೆ ಅನ್ಸೈತಿರಿ ಅದನ್ನ ಮಾಡೋನು? ಇವ್ರು ಕೊಟ್ಟವ್ರು ಹೊಳ್ಳಿ ಹೋಗ್ತಾರ ಇಲ್ಲೋ? ಮೊದಲು ಹಿಂಗೆ ಕೊಟ್ಟು ಹೋಗಿದ್ದು ರೀ. ಇವ್ರು ಬಂದು ನೋಡ್ತಾರೆ ಇಲ್ಲೋ? ನಂದು ಒಂದು 20-30 ಮಂದಿ ಫೋನ್ ಹಚ್ಚಿ ಕೇಳಿದ್ರು. ಇವ್ರು ನಂಬರ್ ಕೊಟ್ಟಾರ ಅವರು. ಕೇಳಂತ ಎಲ್ಲರಿಗೂ ಹೇಳಿ ನನಗೆ ಸರಿ ಐತೆ ಅಂತ. ಅವರು ನಾ ಇರ್ಬೇಕು ವಾರದಾಗ 4-5 ದಿವಸ ಅಡ್ಡಾಡಿ ಹೋಗ್ತಾರು. ನನಗೆ ಸರಿ ಅನ್ನೈತಿ, ಮತ್ತು ನೀವು ಮಾಡ್ರಿ ಅಂತೇಳಿ ನಾವು ಹೇಳಿನ್ರಿ. ಎಲ್ಲ ಕೊಟ್ಟಂತ ನಮಗೆ ಬೇಕಾಗಿದ್ರು ರೈತರ ನಿಮ್ಮ ಕಡೆ ಇದು ಒಂದೇ ರೀ. ಯಾಕಂತಂದ್ರೆ ಇವತ್ತು ಭೂಮಿ ನಿಂಬದೈತಿ, ಈ ಬೆಳೆ ನಂಬುದು. ಯಾಕಂದ್ರೆ ನಾವೇನೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ದಾಗ ತಂದಂದು ಅಡ್ಡಾಡಿ ಪ್ರಾಡಕ್ಟ್ ಮಾರಿ ಹೋಗ್ತಾರಲ್ಲ ರಿಟೇಲ್ದಾಗ, ಆ ಥರ ಅಲ್ಲ. ನಿಮ್ಮ ಊರಲ್ಲೇ ವೀಕ್ಷಕರೇ, ನಿಮ್ಮ ಊರಲ್ಲೇ ಗೊಬ್ಬರ ಅಂಗಡಿ ಒಳಗೆ ಗೊಬ್ಬರ ಸಿಗ್ತದ, ಔಷಧಿ ಸಿಗ್ತದ. ಬಟ್ ಅದು ಖರೀದಿ ಮಾಡೋದು ನೀವು ಅಗ್ರೋ ಶಾಪ್ದಲ್ಲೇ ಇರ್ತದ. ಬಟ್ ಹೆಂಗೆ ಹಾಕಬೇಕು, ಯಾವ ಸ್ಟೇಜ್ನೊಳಗೆ ಯಾವ ಪ್ರಮಾಣ ಕರೆಕ್ಟ್ ಒಂದು ಡೋಸ್ ಕೊಡಬೇಕು ಅನ್ನುವಂಥ ಗೈಡೆನ್ಸ್ ಮಾತ್ರ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮದು ಫಾಲೋ ಅಪ್ ಕೂಡ ಇರ್ತದೆ.
ರೈತರು ಹೇಳಿದರು, ನಾ ಇಲ್ಲ ಅಂತಂದ್ರು ಕೂಡ ಹೊಲಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ರೀ, ಅವ್ರು ನನಗೆ ಫೋನ್ ಹಚ್ತಾರೆ ರೀ ಅಂತೇಳಿ. ಯಾಕಂದ್ರೆ ಇವತ್ತು ಬೆಳೆ ನಿಂಬದಿದ್ರು ಕೂಡ ಅದರ ರಿಸಲ್ಟ್ ತೆಗಿಯುವಂಥದ್ದು ಆ ಭರೋಸೆ ನಾವು ಕೊಟ್ಟಿವಿ ಅಂದಮೇಲೆ ಆ ಮಾತು ಉಳಿಸ್ಕೊಳ್ಳೋದು ನಮ್ದು ಇರ್ತದೆ. ಹಾಗಾಗಿ ನಿಮ್ಮ ಅಗ್ರದಲ್ಲೇ ಗೊಬ್ಬರ ತೊಗೋರಿ. ಅದೇ ಒಂದು ಕೆಮಿಕಲ್ಸ್ ಏನು ಹಾಕ್ತಿರ್ತಿರಲ್ಲ, ಕೆಮಿಕಲ್ಸ್ ಹಾಕಿ ಇವತ್ತು ಸಾಕಷ್ಟು ಭೂಮಿಗಳನ್ನು ನಾವು ಫಲವತ್ತತೆ ಕಳ್ಕೊಳಕತ್ತೀವಿ. ಅದೇ ಅಗ್ರೋ ಶಾಪದಲ್ಲೇ ಇವತ್ತು ನಾವು ಸಜೆಷನ್ ಮಾಡುವಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗ್ತದೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಕ್ರೀನ್ ನಂಬರ್ ಕೂಡ ಬರ್ತದೆ. ನೀವು ಅಲ್ಲಿ ನಾವು ಹೇಳಿರುವಂಥ ಪ್ರಾಡಕ್ಟನ್ನು ತೊಗೊಂಡು ಯೂಸ್ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಇವತ್ತು ಈ ಭೂಮಿಯನ್ನು ಉಳಿಸೋಣ, ಫಲವತ್ತತೆಯನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.